ಬಸ್ ಕೊರತೆ ಖಂಡಿಸಿ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿಯಲ್ಲಿ ನಡೆದಿದೆ. ಚಿಕ್ಕಲಕ್ಕಿ ಕ್ರಾಸ್ ತೊದಲಬಾಗಿ ಮಾರ್ಗವಾಗಿ ಸಾವಳಗಿಗೆ ತೆರಳುವ ವಾಹನಗಳನ್ನು ತಡೆದು ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ಬಂದರೂ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾರೆ. ವಿದ್ಯಾರ್ಥಿಗಳನ್ನು ನೋಡಿ 200 ಮೀಟರ್ ದೂರದಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಅಧಿಕಾರಿಗಳು ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ವಿವಿಧ ಹುದ್ದೆಗಳಿಗೆ ಕೆಎಸ್ ಪರೀಕ್ಷೆ ನಡೆಸಿದ್ದ ಕೆಪಿಎಸ್ಸಿ ಮತ್ತೆ ಎಡವಟ್ಟು ಮಾಡಿಕೊಂಡಿದೆ. ಇದರ ವಿರುದ್ಧ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಡಿಸೆಂಬರ್ 29ರಂದು ನಡೆದಿದ್ದ ಕೆಎಸ್ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷ ಪತ್ತೆಯಾಗಿತ್ತು. ಹೀಗಾಗಿ ಅಭ್ಯರ್ಥಿಗಳು ಮರುಪರೀಕ್ಷೆ ನಡೆಸುವಂತೆ ಪ್ರತಿಭಟಿಸಿದ್ರು. ಪ್ರತಿಭಟನೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳು, ಲೇಖಕರು, ಚಿಂತಕರು ಭಾಗಿಯಾಗಿದ್ರು. ಈಗ ಕೀ ಉತ್ತರ ಬಿಡುಗಡೆ ಮಾಡುವ ಮೂಲಕ ಮರುಪರೀಕ್ಷೆ ಆಲೋಚನೆ ಇಲ್ಲ ಅಂತ ಕೆಪಿಎಸ್ಸಿ ಸ್ಪಷ್ಟಪಡಿಸಿದೆ. ಚಿರತೆಗಾಗಿ ಇಟ್ಟಿದ್ದ ಬೋನಿಗೆ ವ್ಯಕ್ತಿಯೊಬ್ಬ ಬಿದ್ದ ವಿಚಿತ್ರ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಡಗೂರಿನಲ್ಲಿ ನಡೆದಿದೆ. ಜಾನುವಾರುಗಳ ಮೇಲೆ ಚಿರತೆಯೊಂದು ನಿರಂತರ ದಾಳಿ ಮಾಡ್ತಾ ಇದ್ದ ಹಿನ್ನೆಲೆ ಅರಣ್ಯ ಇಲಾಖೆಯು ಮಹಾದೇವಸ್ವಾಮಿ ಎಂಬುವರ ಜಮೀನಿನಲ್ಲಿ ಬೋನು ಇರಿಸಿತ್ತು. ಆದರೆ ಚಿರತೆ ಸೆರೆಗೆ ಇಟ್ಟಿದ್ದ ಬೋನಿನಲ್ಲಿ ಅದೇ ಗ್ರಾಮದ ಹನುಮಯ್ಯ ಎಂಬಾತ ಬಿದ್ದು ಲಾಕ್ ಆಗಿದ್ದಾನೆ. ಸುಮಾರು 5ರಿಂದ 6 ಗಂಟೆ ಕಾಲ ಬೋನಿನೊಳಗೆ ಹನುಮಯ್ಯ ಸಿಕ್ಕಾಕೊಂಡಿದ್ದಾನೆ. ಬೋನಿನೊಳಗೆ ಹನುಮಯ್ಯ ಸಿಲುಕಿರೋದನ್ನ ಕಂಡ ರೈತನೊಬ್ಬ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾನೆ. ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು ಬೋನಿನಲ್ಲಿ ಬಂಧಿಯಾಗಿದ್ದ ಹನುಮಯ್ಯನನ್ನ ಬಂಧ ಮುಕ್ತಗೊಳಿಸಿದ್ದಾರೆ. ಆನೆಗಳು ರಸ್ತೆ ದಾಟುವಾಗ ಮರಿ ಆನೆಯೊಂದು ರಸ್ತೆಯ ಮಧ್ಯೆ ಆಟವಾಡಿರುವ ಘಟನೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ರಸ್ತೆಯಲ್ಲಿ ನಡೆದಿದೆ. ಈ ವೇಳೆ ಮರಿ ಆನೆ ಆಟ ಆಡಿಕೊಂಡು ರಸ್ತೆ ದಾಟ್ತಾ ಇದ್ರೆ ಗಜಪಡೆ ಸುತ್ತಲೂ ಕಾವಲಿಗೆ ನಿಂತಿದ್ವು. ಇನ್ನು ಆನೆಗಳು ಕೆಲ ಹೊತ್ತು ರಸ್ತೆಯಲ್ಲೇ ನಿಂತಿದ್ರಿಂದ ವಾಹನ ಸವಾರರು ದೂರದಲ್ಲೇ ಕಾದು ನಿಲ್ಬೇಕಾಗಿತ್ತು. ಪ್ರತಿದಿನವೂ ಆನೆಗಳು ಕಾಣಿಸಿಕೊಳ್ತಾ ಇದ್ದು ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇದ್ದಾವೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆಗಳನ್ನು ಸ್ಥಳಾಂತರಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಶಿವಗಂಗೆ ಬೆಟ್ಟದ ಸುತ್ತಮುತ್ತ ಚಿರತೆ ಹಾವಳಿ ಮುಂದುವರೆದಿದೆ. ಪದೇ ಪದೇ ಚಿರತೆ ಕಾಣಿಸಿಕೊಳ್ತಾ ಇರೋದ್ರಿಂದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಚಿರತೆ ಸೆರೆಗೆ ಶಿವಗಂಗೆ ಬೆಟ್ಟದ ನಾರಾಯಣಪುರದ ಪಾಳ್ಯದಲ್ಲಿ ಅರಣ್ಯಾಧಿಕಾರಿಗಳು ಬೋನು ಇರಿಸಿದ್ರು. ನಿನ್ನೆ ಗಂಗಯ್ಯ ಎಂಬುವರ ತೋಟದಲ್ಲಿ ಇರಿಸಿದ್ದ ಬೋನಿಗೆ 7 ವರ್ಷದ ಗಂಡು ಚಿರತೆ ಬಿದ್ದಿದೆ. ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದ್ದು ಮೊದಲ ದಿನವೇ ಸಸ್ಯಕಾಶಿಗೆ ಜನಸಾಗರ ಹರಿದು ಬಂದಿದೆ. ಈ ಬಾರಿ ಗಾಜಿನ ಮನೆಯಲ್ಲಿ ಆದಿಕವಿ ವಾಲ್ಮೀಕಿ ಮಹರ್ಷಿ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಆಯೋಜಿಸಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಫ್ಲವರ್ ಶೋಗೆ ಮೊದಲ ದಿನವೇ 15,000ಕ್ಕೂ ಹೆಚ್ಚು ಮಂದಿ ಭೇಟಿ ನೀಡಿದ್ದಾರೆ. ಈ ಪೈಕಿ 8,500 ಮಂದಿ ವಯಸ್ಕರರು ಹಾಗೂ 6,510 ಮಂದಿ ಮಕ್ಕಳಿದ್ದಾರೆ. ಇನ್ನು ತೋಟಗಾರಿಕೆ ಇಲಾಖೆಗೆ ಮೊದಲ ದಿನವೇ ಫ್ಲವರ್ ಶೋನಿಂದ 5 ಲಕ್ಷ ಹಣ ಸಂಗ್ರಹವಾಗಿದೆ. ಬೆಂಗಳೂರಿನ ಎಚ್ಬಿಆರ್ ಲೇಔಟ್ನಲ್ಲಿ ಏಷ್ಯಾದ ಅತಿ ಎತ್ತರದ ಏಕಶಿಲ ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಗೆ ಕಾಲ ಸಮೀಪವಾಗ್ತಿದೆ. 72 ಅಡಿ ಎತ್ತರದ ರಾಮ ಲಕ್ಷ್ಮಣರನ್ನ ಭುಜದ ಮೇಲೆ ಹೊತ್ತ ಹನುಮ ಮೂರ್ತಿ ನಿರ್ಮಾಣ ಕಾರ್ಯ 6 ವರ್ಷಗಳಿಂದ ನಡೀತಾ ಇದ್ದು ನಿನ್ನೆ ವಿಗ್ರಹವನ್ನ ನಿಲ್ಲಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ರಾಮ ಜಪ, ಹನುಮ ಚಾಲಿಸ್ ಪಠಣೆ ಮಾಡಿದ್ರು. ಹೋಮ, ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಮೂರ್ತಿ ಹಿಂಭಾಗದ ಕಿತ್ತನೆ ಕಾರ್ಯ ಬಾಕಿ ಉಳಿದಿದ್ದು ಮುಂದಿನ ವರ್ಷ ಹನುಮ ಜಯಂತಿಯಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಈ ಬಗ್ಗೆ ರಾಮಾಂಜನೇಯ ವರ್ಧಿನಿ ಟ್ರಸ್ಟ್ ಮಾಹಿತಿ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.